ಹಾಲು ಸಂಗ್ರಹ ಪೂರೈಕೆಯಲ್ಲಿ ಮಳಮಾಚಿನಹಳ್ಳಿ ಡೈರಿ ಮೊದಲು ಪ್ರತಿದಿನ 3200 ಲೀಟರ್ ಹಾಲು ಪೂರೈಕೆ, ಪ್ರತಿ ತಿಂಗಳು 40 ಲಕ್ಷ ರು ವ್ಯವಹಾರ. ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ಮಳಮಾಚಿನಹಳ್ಳಿ ಡೈರಿಯು ಹಾಲು ಸಂಗ್ರಹ ಮತ್ತು ಪೂರೈಕೆಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಪ್ರತಿನಿತ್ಯ 3200 ಲೀಟರ್ ಹಾಲು ಸಂಗ್ರಹವಾಗುವ ಈ ಡೈರಿಯ ಪ್ರತಿ ತಿಂಗಳು ವ್ಯವಹಾರ ಬರೋಬ್ಬರಿ 40 ಲಕ್ಷ ರುಗಳಿಗೂ ಅಧಿಕ. ನೂರಾರು ಕುಟುಂಬಗಳು ಹಾಲು ಹಾಕಿ ಬದುಕನ್ನು ಕಟ್ಟಿಕೊಂಡಿವೆ. 16 ಪ್ರಶಸ್ತಿಗಳು ಮಳಮಾಚಿನಹಳ್ಳಿಯ ಡೈರಿಯ ಪಾಲಾಗಿವೆ. ಜೂನ್ 1ನೇ ತಾರೀಕು ವಿಶ್ವ ಹಾಲು ದಿನವನ್ನು ಆಚರಿಸಲಾಗುತ್ತದೆ. ಹುಟ್ಟಿದ ಮಗುವಿನಿಂದ ಮುದುಕರವರೆಗೂ ಎಲ್ಲೋ ವಯೋಮಾನದವರೆಗೂ ಹಾಲನ್ನು ಕುಡಿಯುವುದರಿಂದ ಆಗುವ ಆರೋಗ್ಯಕರ ಉಪಯೋಗಗಳ ಬಗ್ಗೆ ವಿಶ್ವ ಹಾಲು ದಿನದಂದು ಜನಜಾಗೃತಿ ಮೂಡಿಸಲಾಗುತ್ತದೆ. ಹಾಲಿನ ಉತ್ಪಾದನೆ ಮತ್ತು ಬಳಕೆಯನ್ನು ಹೆಚ್ಚಿಸುವ ಕೆಲಸ ವಿಶ್ವ ಹಾಲು ದಿನದಂದು ಜಗತ್ತಿನಾದ್ಯಂತ ನಡೆಯಲಿದೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಾಲು ಸಂಗ್ರಹಿಸಿ ಪೂರೈಸುವ ಶಿಡ್ಲಘಟ್ಟ ತಾಲೂಕಿನ ಮಳಮಾಚಿನಹಳ್ಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘವು ಸತತ ಹಲವು ವರ್ಷಗಳಿಂದ ಅತಿ ಹೆಚ್ಚು ಹಾಲು ಪೂರೈಸುವ ಮತ್ತು ಉತ್ತಮ ಡೈರಿಯ ಪ್ರಶಸ್ತಿಗಳನ್ನು ಪಡೆದುಕೊಂಡು ಬರುತ್ತಿದೆ. ಸಿಲ್ಕ್ ಮಿಲ್ಕ್ ಸಿಟಿ ಶಿಡ್ಲಘಟ್ಟಕ್ಕೆ ಮಳಮಾಚಿನಹಳ್ಳಿ ಡೈರಿ ಸಾಧನೆ ಒಂದು ಥರ ಹೆಮ್ಮೆಯೇ ಸರಿ, ಗರಿಮೆಯೂ ಸರಿ. ವಿಶ್ವ ಹಾಲು ದಿನದ ಅಂಗವಾಗಿ ಮಳಮಾಚಿನಹಳ್ಳಿ ಡೈರಿಯ ಸಾಧನೆ ಕುರಿತು ಒಂದು ಸ್ಟೋರಿ ನಿಮ್ಮ ಮುಂದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಮಳಮಾಚಿನಹಳ್ಳಿಯಲ್ಲಿ 1970ರಲ್ಲಿ ಆರಂಭವಾದ ಹಾಲಿನ ಡೈರಿಗೆ ಇದೀಗ ಬರೋಬ್ಬರಿ 55 ವರ್ಷಗಳು ತುಂಬಿವೆ. ಪ್ರತಿದಿನ ಈ ಡೈರಿಯಲ್ಲಿ 3200 ಲೀಟರ್ ಹಾಲು ಸಂಗ್ರಹವಾಗಲಿದೆ. ಮಳಮಾಚಿನಹಳ್ಳಿಯಲ್ಲಿ 500 ಕುಟುಂಬಗಳ ಸರಿ ಸುಮಾರು 300 ಕುಟುಂಬಗಳು ಹೈನುಗಾರಿಕೆಯಲ್ಲಿ ತೊಡಗಿದ್ದು, ಈ ಶ್ರೇಯಸ್ಸು ಈ ರೈತ ಕುಟುಂಬಗಳಿಗೆ ಸಲ್ಲುತ್ತದೆ. ಮಳಮಾಚಿನಹಳ್ಳಿ ಗ್ರಾಮದಲ್ಲಿ ಮುಕ್ಕಾಲು ಪಾಲು ಕುಟುಂಬಗಳು ಹಾಲು ಉತ್ಪಾದನೆಯಲ್ಲಿ ತೊಡಗಿದ್ದು, ಅದರಿಂದಲೇ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ರೇಷ್ಮೆ, ಕೃಷಿ, ಕೂಲಿ ನಾಲಿ ಮಾಡುವ ಮೂಲಕ ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ಎಮ್ಮೆ, ಹಸು ಕಟ್ಟಿಕೊಂಡು ಹಾಲು ಉತ್ಪಾದಿಸಿ ಡೈರಿಗೆ ಹಾಕುತ್ತಾರೆ. 1970ರಲ್ಲಿ ಡೈರಿ ಆರಂಭವಾದಾಗ ಅಧ್ಯಕ್ಷರಾಗಿದ್ದಾಗಿನಿಂದ ಆಗಿನ ಅಧ್ಯಕ್ಷ ಎಸ್.ಕೆ. ನಾರಾಯಣಪ್ಪ ಅವರಿಂದ ಹಿಡಿದು ಈಗಿನ ಅಧ್ಯಕ್ಷ ಆರ್. ಸತೀಶ್ ಅವರೆಗೂ ಎಲ್ಲ ಆಡಳಿತ ಮಂಡಳಿಗಳ ಅವಧಿಯಲ್ಲಿ ಹಾಲು ಸಂಗ್ರಹ ಪೂರೈಕೆಯಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಹಾಲು ಉತ್ಪಾದಕರಿಗೆ ಕಾಲಕಾಲಕ್ಕೆ ಬಿಲ್ಗಳನ್ನು ನೀಡುವುದರಿಂದ ಹಿಡಿದು ರೈತರಿಗೆ ಅಗತ್ಯವಾದ ಬೂಸ, ಹಿಂಡಿ, ತುಪ್ಪ ಇನ್ನಿತರೆ ವಸ್ತುಗಳನ್ನು ಮಾರಾಟ ಮಾಡುವುದರಿಂದಲೂ ಡೈರಿಗೆ ಲಾಭ ಬರುವ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಕಳೆದ 55 ವರ್ಷಗಳಿಂದಲೂ ಡೈರಿಗೆ ಅಧ್ಯಕ್ಷರಾಗಿದ್ದ ಹಿಡಿದು ಎಲ್ಲ ನಿರ್ದೇಶಕರು ಕೂಡ ರಾಜಕೀಯ ಬೆರೆಸದೆ ಸಹಕಾರ ತತ್ವದಡಿ ಆಡಳಿತ ನಡೆಸಿ ಡೈರಿಯ ಅಭಿವೃದ್ಧಿಗೂ ಹಾಲು ಉತ್ಪಾದಕರ ಶ್ರೇಯಸ್ಸಿಗೂ ಶ್ರಮಿಸಿದ ಪರಿಣಾಮ ಅಖಂಡ ಕೋಲಾರ ಜಿಲ್ಲೆಯೇ ಉತ್ತಮ ಡೈರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. 10 ಹಲವು ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ. 2 ಜಿಲ್ಲೆಗಳಲ್ಲಿಯೇ ಅತಿ ದೊಡ್ಡದಾದ 3 ಅಂತಸ್ತಿನ ಹಾಲು ಡೈರಿ ಕಟ್ಟಡವನ್ನು ಹೊಂದಿದ್ದು, ಬೃಹತ್ ಸಭಾಂಗಣವನ್ನು ಹೊಂದಿದೆ. ಪ್ರತಿನಿತ್ಯ ಹಾಲು ಉತ್ಪಾದಕರಿಗೆ ಅವರು ಹಾಕಿದ ಹಾಲಿನ ಪ್ರಮಾಣ, ಗುಣಮಟ್ಟ, ಜಿಡ್ಡಿನ ಅಂಶ ಮತ್ತು ರೈತರಿಗೆ ಸಂದಾಯವಾಗುವ ಹಣದ ಲೆಕ್ಕ ಮೊಬೈಲ್ಗೆ ರವಾನೆಯಾಗುತ್ತದೆ. ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ರೈತರನ್ನು ಯಶಸ್ವಿನಿ ಯೋಜನೆಗೆ ನೋಂದಾಯಿಸಿದ ಕೀರ್ತಿಯು ಮಳಮಾಚಿನಹಳ್ಳಿ ಡೈರಿಗೆ ಸಲ್ಲುತ್ತದೆ. ಅಂತೂ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಾಲು ಸಂಗ್ರಹ, ಪೂರೈಕೆ ಮತ್ತು ಉತ್ತಮ ಆಡಳಿತದೊಂದಿಗೆ ಹಾಲು ಉತ್ಪಾದಕರಿಗೆ ಎಲ್ಲ ರೀತಿಯ ನೆರವು ಸಹಕಾರ ನೀಡುತ್ತಿರುವ ಮಳಮಾಚಿನಹಳ್ಳಿ ಡೈರಿಯು ಸಿಲ್ಕ್ ಅಂಡ್ ಮಿಲ್ಕ್ಗೆ ಹೆಸರಾದ ಶಿಡ್ಲಘಟ್ಟ ತಾಲೂಕಿಗೆ ಮುಕುಟಪ್ರಾಯ ಎಂದರೆ ತಪ್ಪಾಗಲಾರದು. ಮಳಮಾಚಿನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಶಿಡ್ಲಘಟ್ಟ. ನಮ್ಮ ಮಳಮಾಚಿನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಇವತ್ತು 2 ಜಿಲ್ಲೆಗಳಲ್ಲಿ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ 2 ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ಹಾಲು ಸರಬರಾಜು ಮಾಡ್ತಾರಂತ. ಅದು ಯಾವುದೇ ಹಳ್ಳಿ ಆದರೆ ನಮ್ಮ ಮಳಮಾಚಿನಹಳ್ಳಿ ಒಂದು. ಅದಕ್ಕೆ ನಾವು ನಮ್ಮ ಈ ಮಳಮಾಚಿನಹಳ್ಳಿ ಹೆಸರು ಹೇಳೋದಕ್ಕೆ ನಮಗೆ ಭಾರಿ ಉತ್ಸಾಹಕತೆ ಆಯಿತು. ನಮ್ಮ ಮಳಮಾಚಿನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ 1970ರಿಂದ ಸ್ಥಾಪನೆ ಆದಂಥದ್ದು. ಆ 70ರಿಂದ ಸ್ಥಾಪನೆ ಆದಂಥ ಸಂದರ್ಭದಿಂದನೂ ಇವತ್ತಿನವರೆಗೂ ನಮ್ಮ ಮಾಜಿ ಅಧ್ಯಕ್ಷರುಗಳು, ಆಮೇಲೆ ಕಮಿಟಿಯವರು, ತಿರ್ಗಾಮೇಲೆ ನಮ್ಮ ಆಡಳಿತ ಮಂಡಳಿ ಸಿಬ್ಬಂದಿ ಇವತ್ತಿನವರೆಗೂ ಒಳ್ಳೆ ಹೆಸರು ತಂದುಕೊಟ್ಟು ಚೆನ್ನಾಗಿ ಡೈರಿನ ಈ ಮಟ್ಟಕ್ಕೆ ಒಂದು ಡಿಸ್ಟಿಕಲ್ಲಿ 2 ಡಿಸ್ಟಿಕಲ್ಲಿ ಒಳ್ಳೆಯ ಒಂದು ಹೆಸರನ್ನು ಪಡೆದೈತೆ. ಆಮೇಲೆ ಹಾಲು ಉತ್ಪಾದಕರು ಅಷ್ಟೇ, ನಮ್ಮ ಗ್ರಾಮದಲ್ಲಿ ಯಾವುದೇ ಒಂದು ಏನಾದರೂ ತೊಂದರೆ ಅದು ಇದ್ದರೆ ಆಡಳಿತ ಮಂಡಳಿಗೆ ಮತ್ತು ಸಿಬ್ಬಂದಿಗೆ ತಿಳಿಸಿ ಅವ್ರಿಗೂ ಸಹ ನಾವು ಅವ್ರೇನಾದರೂ ಕೇಳಿದ ಸಮಯದಲ್ಲಿ ನಾವು ಅವ್ರಿಗೂ ಏನು ಬೇಕೋ ಅದನ್ನು ಅನುಕೂಲ ಮಾಡಿಕೊಟ್ಟು ಇದು ಮಾಡ್ತೀರಿ. ಆಮೇಲೆ ಪ್ರತಿ 15 ದಿವಸಕ್ಕೆ ಕರೆಕ್ಟಾಗಿ ನಾವು ಅವ್ರದ್ದು ರೈತರಿಗೆ ಏನು ಹೋಗಬೇಕು ಉತ್ಪಾದಕರಿಗೆ ಆ ಹಣವನ್ನು ನಾವು ತಪ್ಪದೇ ಇದು ಮಾಡ್ತೀರಿ. ಆಮೇಲೆ ವರ್ಷ ಬೋನಸ್ ಕೊಡ್ತೀರಿ. ಆಮೇಲೆ ಸುಮಾರು ಅಂತಂದರೆ ಒಂದು 230-250 ಜನ ನಮ್ಮ ಡೈರಿಗೆ ಹಾಲು ಸರಬರಾಜು ಮಾಡ್ತಾರೆ ಉತ್ಪಾದಕರು. ಆಮೇಲೆ ನಮ್ಮದು 15-20 ವರ್ಷದಿಂದ ಸತತವಾಗಿ
ಪ್ರಶಸ್ತಿಯನ್ನು ತಗೊಂಡು ಅತಿ ಹೆಚ್ಚು ಹಾಲು ಸರಬರಾಜು ಮಾಡುವಂಥ ಒಂದು ಸಂಘ ಅಂತ ಹೇಳ್ಬಿಟ್ಟಿದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಈ ಹಸುಗಳಿಗೆ ರೈತರಿಗೆ ಏನು ಈ ಮಿಲ್ಕ್ ಪೌಡರ್ ಇರ್ಬೋದು, ಗೋದಾರ್ ಶಕ್ತಿ, ಆಮೇಲೆ ನಂದಿನಿ ತುಪ್ಪನೂ ಈಗ ನಾವು ನಮ್ಮ ಡೈರಿನಲ್ಲಿ ಇದು ಮಾಡ್ತಾಯಿದ್ದೀವಿ. ರೈತರಿಗೆ ಒಳ್ಳೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾವು ನಮ್ಮ ಆಡಳಿತ ಮಂಡಳಿ ಕಮಿಟಿಯವರು, ಮಾಜಿ ಅಧ್ಯಕ್ಷರುಗಳು, ಆಮೇಲೆ ನಿರ್ದೇಶಕರು ಇವರೆಲ್ಲ ನಾವೆಲ್ಲ ಒಂದು ಒಗ್ಗಟ್ಟಾಗಿ ಈ ಸಂಸ್ಥೆನ ಇನ್ನೂ ಚೆನ್ನಾಗಿ ತಗೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ನಾನು ಇಲ್ಲಿ ಒಂದೆರಡು ಮಾತು ಹೇಳ್ಬಿಟ್ಟು ನಾನು ಇದು ಮಾಡ್ತೀನಿ. ಮಳಮಾಚಿನಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಮ ಮಳಮಾಚಿನಳ್ಳಿ MPCS ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಹಾಲು ಸರಬರಾಜು ಮಾಡುವಂಥ ಸಂಘ ಆಗಿದ್ದು, ಹಲವಾರು ವರ್ಷಗಳಿಂದ ಅತಿ ಹೆಚ್ಚು ಹಾಲು ಪೂರೈಕೆ ಮಾಡಿರೋ ಪ್ರಶಸ್ತಿಗಳನ್ನು ಪಡೆದುಕೊಂಡು ಬಂದಿದೆ. ಹಾಗೆ ಉತ್ತಮ ಹಾಲು ಸರಬರಾಜನ್ನು, ಕ್ವಾಲಿಟಿ ಗುಣಮಟ್ಟದ ಹಾಲನ್ನು ಪೂರೈಕೆ ಮಾಡ್ತಾ ಇರೋ ಸಂಘ ಅಂತಲೂ ಹೇಳಿಕೆ ಪಾತ್ರವಾಗಿದೆ. ನಮ್ಮ ಒಂದು ಈ ಡೈರಿ ಈ ಉನ್ನತ ಮಟ್ಟಕ್ಕೆ ಬೆಳೆಯಲು ಕಾರಣ ಹಾಲು ಉತ್ಪಾದಕರು, ಮಳಮಾಚಿನಳ್ಳಿ ಹಾಲು ಉತ್ಪಾದಕರು ಹಾಗೂ ಗ್ರಾಮಸ್ಥರು, ಹಾಗೂ ಮುಖ್ಯವಾಗಿ ಆಡಳಿತ ಮಂಡಳಿಯವರು ತುಂಬ ಸಿಬ್ಬಂದಿಯವರಿಗಾಗಲಿ ಅಥವಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರಿಗಾಗಿ ತುಂಬ ಪ್ರೋತ್ಸಾಹ ಮಾಡ್ಕೊಂಡು ಬಂದಿರ್ತಾರೆ. ಹಾಗೆ ಹಿಂದೆ ಕಾರ್ಯನಿರ್ವಹಿಸಿರುವಂಥ ಇಲ್ಲಿ ಸುಮಾರು 38ರಿಂದ 40 ವರ್ಷ ಕಾರ್ಯನಿರ್ವಹಿಸಿರುವ ಮಾಜಿ ಕಾರ್ಯದರ್ಶಿಯಾದ ಆರ್ ಚಂದ್ರಶೇಖರ್ ತುಂಬ ಸುದೀರ್ಘ ಕಾಲ ಸೇವೆ ಸಲ್ಲಿಸಿ ಉನ್ನತ ಮಟ್ಟಕ್ಕೆ ಈ ಸಂಘವನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಹಾಗೆ ಮಾಜಿ ಅಧ್ಯಕ್ಷರುಗಳು, ಮಾಜಿ ಉಪಾಧ್ಯಕ್ಷರು, ಹಾಗೆ ಮಾಜಿ ನಿರ್ದೇಶಕರುಗಳು ಮತ್ತು ಹಾಗೆ ನಮ್ಮ ಇಲಾಖಾ ಅಧಿಕಾರಿಗಳು ತುಂಬ ಪ್ರೋತ್ಸಾಹವನ್ನು ಕೊಟ್ಟು ರೈತರಿಗೆ ಕೊಡಬೇಕಾಗಿರೋ ಸೌಲಭ್ಯಗಳನ್ನು ಕಾಲಕ್ಕೆ ತಕ್ಕಂತೆ ನೀಡೋಕ್ಕೆ ಅವರು ನಮಗೆ ಮಾಹಿತಿಗಳನ್ನು ಕೊಡ್ತಾ ಇರ್ತಾರೆ. ಇಷ್ಟನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. MN ರಾಮಚಂದ್ರಾಚಾರ್ಯ ಅಂತ, ಸಿದ್ಧಗಂಗಾ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಮಳಮಾಚಿನಳ್ಳಿ ಗ್ರಾಮದಲ್ಲಿ ಈ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಆಡಳಿತ ಮಂಡಳಿಯವರು ಮತ್ತು ರೈತರು ನಾವೆಲ್ಲ ಸೇರಿ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಸುಮಾರು ಒಂದು 15 ವರ್ಷಗಳಿಂದ ಹಾಲು ಪೂರೈಸ್ತಾ ಇದ್ದೆ. ನಮ್ಮ ತಂದೆ ತಾಯಿ ಸಹ ಹಾಲು ಪೂರೈಸ್ತಾ ಇದ್ದು. ಆವತ್ತಿಂದಲೂ ಇವತ್ತುವರೆಗೂ ಉನ್ನತ ಮಟ್ಟದಲ್ಲೇ ಸಹಕಾರ ಕೊಟ್ಕೊಂಡು ಕಾಲಕ್ಕೆ ಬಟವಾಡೆ ಮಾಡಿಕೊಂಡು ರೈತರಿಗೆ ಸಹಕರಿಸ್ತಾ ಇರ್ತಕ್ಕಂಥ ನಮ್ಮ ಸಹಕಾರ ಸಂಘಕ್ಕೆ ನನ್ನ ಧನ್ಯವಾದಗಳು.